ಒಬ್ಬ ಆಸ್ಟ್ರೇಲಿಯನ್ ಟೂರಿಸ್ಟ್ ನಮ್ಮ ಇಂಡಿಯಾಕ್ಕೆ ಬಂದಿರ್ತಾನೆ. ಬಂದಾದ್ಮೇಲೆ ಆಗ್ರಾಕ್ಕೆ ಹೋಗೋಣ ಅಂತ ಹೋಗಿರ್ತಾನೆ. ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಒಂದಿಷ್ಟು ನಮ್ಮ ಇಂಡಿಯನ್ಸು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವನ ಪಾಸ್ಪೋರ್ಟ್ ಆಗಿರಬಹುದು, ಮನಿ ಆಗಿರಬಹುದು ಎಲ್ಲ ಕಳ್ತನ ಮಾಡ್ತಾನೆ. ಕಳ್ತನ ಆದ್ಮೇಲೆ ಆತ ಎಲ್ಲಿ ಹೋಗ್ಬೇಕು, ಎಲ್ಲಿ ಇಳ್ಕೋಬೇಕು ಅಂತನೂ ಕೂಡ ಮನಿನೂ ಇರಲ್ಲ, ಆ ಕಡೆ ಒಳ್ಳೆ ಹೋಗ್ಬೇಕಂದ್ರೆ ಪಾಸ್ಪೋರ್ಟು ಇರಲ್ಲ. ಸೊ ಆತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಒಂದು ಇಟ್ಟಿಗೆ ಎತ್ತಿಡೋ ಒಂದು ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ಸೊ ಅದನ್ನ ಒಬ್ರು ಯಾರೋ ವಿಡಿಯೋನ ಮಾಡ್ತಾರೆ. ವಿಡಿಯೋ ಆದ್ಮೇಲೆ ಅವ್ರು ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಆದ್ಮೇಲೆ ಇಡೀ ಫುಲ್ ವೈರಲ್ ಕೂಡ ಆಗತ್ತೆ. ಅದನ್ನ ನೋಡ್ಬಿಟ್ಟು ಎಲ್ಲ ಜನರು ಕಮೆಂಟ್ ಕೂಡ ಹಾಕ್ತಾರೆ. ಏನಪ್ಪಾ ಅಂತಂದ್ರೆ ನಮ್ಮ ಇಂಡಿಯನ್ಸ್ ಯಾವ ತರ ಇದಾರೆ, ನಮ್ಮ ಇಂಡಿಯನ್ಸ್ ಹೋಗ್ಬಿಟ್ಟು ಅವನ್ನೆಲ್ಲ ಕಳ್ತನ ಮಾಡಿ ಅವನ್ನ ಹೋಗಿ ಕೆಲ್ಸಕ್ಕೆ ಇಟ್ಕೊಂತಾ ಇದಾರೆ. ನಮ್ಮ ಇಂಡಿಯನ್ಸ್ ಹೇಳ್ತಾರೆ ಅತಿಥಿ ದೇವೋ ಭವ ನಮ್ಮ ಸಂಸ್ಕೃತ ನಲ್ಲಿ ಅಂತ. ಸೊ ಸಿಕ್ಕಾಪಟ್ಟೆ ಕಮೆಂಟ್ಸ್ ಹಾಕ್ತಾರೆ. ಆ ವಿಡಿಯೋ ವೈರಲ್ ಆಗಿದ್ದಕ್ಕೆ ಕಮೆಂಟ್ ಹರಿತಾ ಇದೆ. ನಮ್ಮ ಇಂಡಿಯಾದವರೇ ಇಂಡಿಯಾಕ್ಕೆ ಬೈತಾ ಇದಾರೆ ಅಂತ ಇಲ್ಲಿನೂ ಕೂಡ ಕಾಂಟ್ರವರ್ಸಿ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ನಿಜ ಅಂತ ಅನ್ಕೊಂಡಿರ್ತಾರಲ್ವಾ, ಏನು ಸ್ಟೋರಿ ಮಠ ಇದೆ ಅಲ್ಲ ನಿಜ ಅಂತ ಅನ್ಕೊಂಡಿರ್ತಾರಲ್ವಾ, ದಟ್ ಈಸ್ ನಾಟ್ ರಿಯಲ್. ಇಟ್ಸ್ 200% ಫೇಕ್. ಆದ್ರೆ ನಮ್ಮ ಇಂಡಿಯಾದಕ್ಕೆ ಬೈಯೋದು ಅಂದ್ರೆ ಇಟ್ಸ್ ಎ ರಿಯಲ್. ಎದಕ್ಕಪ್ಪ ಅಂತಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಅವಾಗ ಫುಲ್ ವೈರಲ್ ಆದಂತ ವಿಡಿಯೋ ಏನಿತ್ತು ನೋಡಿ, ಆ ವಿಡಿಯೋ ಬಂದ್ಬಿಟ್ಟು 2025 ನಲ್ಲಿ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ದಟ್ ಈಸ್ ನೌನ್ ಸಾಹಿಲ್ ದೇಶ್ವಾಲ್ ಅಂತ ಒಬ್ಬ ವ್ಯಕ್ತಿ, ಉತ್ತರ ಪ್ರದೇಶದ ಒಬ್ಬ ವ್ಯಕ್ತಿ. ಆತನಿಗೆ ಒಂದು ಕಾಯಿಲೆ ಇರುತ್ತೆ. ಸೊ ಬ್ರೌನ್ ಟು ಫುಲ್ ವೈಟ್, ಒಬ್ಬ ಫಾರೆನ್ ಹೆಂಗ್ ಕಾಣ್ತಾನೆ ನೋಡಿ ಫಾರಿನರು, ಸೊ ಆ ತರ ಕಾಣ್ತಾನೆ. ಇಡೀ ಅವ್ನು ಒಬ್ನೇ ಏನು ಇರಲ್ಲ, ಬಹಳ ಜನಕ್ಕೆ ಇರುತ್ತೆ. ಸೊ ಒಂದು ಇಟ್ಟಿಗೆ ಎತ್ತಿಡೋದು ಕೆಲಸ ಮಾಡ್ತಾ ಇರ್ತಾನೆ. ಅದನ್ನ ಒಬ್ರು ಯಾರೋ ವಿಡಿಯೋನ ಮಾಡ್ತಾ ಇರ್ತಾರೆ. ಸೊ ಅವನ ಅಕೌಂಟಿಗೆ ಹಾಕೊಂಡಿರ್ತಾನೆ ಗುರು. ಇದು ಏನು ಭಾರಿ ಬೇರೆ ತರ ಕೇಸ್ ಏನಲ್ಲ. ಅವನ ಅಕೌಂಟಿಗೆ ಅವನು ರೀಲ್ ಮಾಡ್ಕೊಂಡು ಒಂದು ಮಸ್ತ್ ಆಗಿರೋ ಮ್ಯೂಸಿಕ್ ಇಟ್ಕೊಂಡು ಪೋಸ್ಟ್ ಮಾಡ್ತಾನೆ. ಸೊ ಅದು ಆದ್ಮೇಲೆ ನಮ್ಮ ಇಂಡಿಯಾದವರಿಗೆ ಒಬ್ರಿಗೆ ಯಾರಿಗೋ ಆ ವಿಡಿಯೋ ಸಿಕ್ಬಿಡುತ್ತೆ. ಸೊ ವಿಡಿಯೋ ಸಿಕ್ಕಾದ್ಗಳೇನೆ ಇದಕ್ಕೆ ಲಿಂಕ್ ಮಾಡ್ಬಿಡ್ತಾರೆ. ಅದಕ್ಕೆ ಆಗ್ರಹಕ್ಕೆ ಲಿಂಕ್ ಮಾಡ್ಬಿಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ಈ ಕಳ್ತನ ನಡೆದೇನೆ ಇರಲ್ಲ. ಇನ್ ಜೂನ್ 22, 2026 ನಲ್ಲಿ ಸೊ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಏನಪ್ಪ ಇನ್ವೆಸ್ಟಿಗೇಟ್ ಅಂತಂದಾಗ ಸೊ ಎಲ್ಲ ನೋಟಿಸ್ ಕೂಡ ಜಾರಿ ಆಗುತ್ತೆ. ಆತನಿಗೆ ಮೇಲೆ ಯಾವ ರೀತಿನೂ ಕಳ್ತನ ಆಗಿಲ್ಲ. ಸೊ ಅವನ ಪಾಸ್ಪೋರ್ಟು ಎಲ್ಲ ಸರಿ ಇದಾವೆ. ಪಾಸ್ಪೋರ್ಟ್ ಆಗಿರ್ಬೋದು, ಮನಿ ಇರೋದು ಎಲ್ಲ ಸರಿ ಇದಾವೆ. ಈಸ್ ಒನ್ ಸಿಂಗಲ್ ಲಾಗರ್. ಒಬ್ನೇ ಬಂದಿರ್ತಾನೆ ವಿಡಿಯೋನ ಮಾಡ್ಕೊಂಡು. ಲಾಗರ್ ದಟ್ ಹಿ ವಾಸ್ ಆಸ್ಟ್ರೇಲಿಯನ್ ಲಾಗರ್ ಆಲ್ಸೋ. ಅಂಡ್ ಬಂದು ಹಿಸ್ಟೋರಿಕಲ್ ಪ್ಲೇಸ್ ಆಗಿರಬಹುದು, ನಮ್ಮ ಇಂಡಿಯಾದಲ್ಲಿ ಯಾವ ತರ ಇದೆ ಅಂತಾನ ಅದನ್ನ ವಿಡಿಯೋ ಮಾಡ್ಕೊಂಡು ಹಳ್ಳಿಲು ಕೂಡ ಹೋಗಿದ್ದಾನೆ ಅಂತ ಆತ. ಇದು ಬಂದ್ಬಿಟ್ಟು ಕತೆ. ಆದ್ರೆ ಈಗ ಟ್ವಿಸ್ಟ್ ಇದೆ. ಏನಪ್ಪಾ ಅಂತಂದ್ರೆ ಒಂದು ಕತೆನ ಹೇಳ್ತೀನಿ, ಬಹಳ ಇಟ್ಟು ಕೇಳಿ. ಇದಕ್ಕಪ್ಪ ಅಂದ್ರೆ ನಾನು ಒಂದ್ ದಿವಸ ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ಬೇಕಾದ್ರೆ ಒಂದು ವಿಡಿಯೋ ಸಿಗುತ್ತೆ. ಭಗತ್ ಸಿಂಗ್ ಇನ್ 2026 ಅಂತ ಒಂದು AI ನಲ್ಲಿ ಒಂದು ವಿಡಿಯೋನ ಮಾಡಿರ್ತಾರೆ. ಯಾರು ಮಾಡಿದಾರೋ ಗೊತ್ತಿಲ್ಲ. ದಟ್ಸ್ ಕ್ರೆಡಿಟ್ಸ್ ಗೋಸ್ ಟು ದ್ಯಾಟ್ ಓನ್ಲಿ. ಇದಕ್ಕಪ್ಪ ಅಂತಂದ್ರೆ ಆ ಭಗತ್ ಸಿಂಗ್ ಅವರು ನಮ್ಮ 2026 ನಲ್ಲಿ ಈ ಜನರೇಷನ್ಗೆ ಬಂದಾಗ ಹೇಳ್ತಾರೆ, ನಿಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಹಿಂಗಿರಕ್ಕ, ನಿಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಈಗ ಇರ್ತೀರಾ. ನಾನ್ ನಿಮ್ಗೆ ಅಲ್ಲಿ ಎಲ್ಲಾ 35 ವರ್ಷಕ್ಕೆ ಎಷ್ಟೋ ಜನ ಜೀವ ಕೊಟ್ಟಿದ್ದೀವಿ ನಿಮ್ಗೆ ಸ್ವಾತಂತ್ರ್ಯ ಕೊಡೋದಕ್ಕೆ. ನಮ್ ದೇಶ ಸ್ವಾತಂತ್ರ್ಯ ಆಗೋದಕ್ಕೆ ಎಷ್ಟೋ ಜೀವ ಕೊಟ್ಟಿದ್ದೀವಿ. ಆದ್ರೂ ಕೂಡ ಇನ್ನ ಕೈ ಕೆಳಗನೆ ಇದೀರಾ. ನಮ್ ಇಂಡಿಯಾದಲ್ಲಿ ಕೂಡ ಇಂಡಿಯನ್ ಬ್ರಿಟಿಷರ್ಸ್ ಇದಾರೆ ಅಂತ ಒಂದು ವ್ಯಕ್ತಿ ಒಂದು AI ಮೂಲಕ ಒಂದು ವಿಡಿಯೋನ ಮಾಡಿರ್ತಾನೆ. ಸೊ ಭಗತ್ ಸಿಂಗ್ ಅವರು ಇನ್ 2026 ನಲ್ಲಿ ಬಂದಾಗ ಯಾವ ತರ ಇರುತ್ತೆ ಅಂತ ಕೂಡ ವಿಡಿಯೋನ ನೋಡಿದೆ. ತುಂಬಾ ಇಷ್ಟ ಆಯ್ತು. ಕ್ರೆಡಿಟ್ಸ್ ಗೋ ಟು ದ್ಯಾಟ್. ಅದು ಏನಂತ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಈ ಏನು ನಮ್ಮ ಸಿಸ್ಟಮ್ ಇದೆಯಲ್ಲ ಫುಲ್ ಹದಿಗೆಟ್ಟು ಹೋಗಿದೆ. ನಮ್ಮ ಇಂಡಿಯನ್ ಸಿಸ್ಟಮ್ ಹೆಂಗಪ್ಪ ಅಂತಂದ್ರೆ ಒಂದು ಯಂಗ್ಸ್ಟರ್ಸು ಜನರೇಷನ್ ವೈಸು ಯಾವ ತರ ಬೆಳೀತಾ ಇದೆ, ಬೇರೆ ದೇಶ ಎಲ್ಲಿ ಬೆಳೀತಾ ಇದೆ, ನಮ್ಮ ಇಂಡಿಯಾದವ್ರೆ. ಈಗ ನಾನು ಎಕ್ಸಾಂಪಲ್ ಇದ್ದೇ ಟಾಪಿಕ್ಗೆ ನೋಡಿದ್ರಲ್ಲ, ಒಬ್ರು ಕುರಿ ಹುಯ್ ಅಂತ ಅಂದ್ಮೇಲೆ ಅದ್ರ ಹಿಂದೆ ಸಾವಿರಾರು ಕುರಿ ಹುಯ್ ಅಂತಂತಾವೆ. ಸೊ ಏನಪ್ಪಾ ಅಂತಂದ್ರೆ ಕಮೆಂಟು, ಫಾಲೋ, ಲೈಕು, ಶೇರ್ಗೋಸ್ಕರ ಏನೇನೋ ವಿಡಿಯೋ ಅಪ್ಲೋಡ್ ಮಾಡೋದು, ಏನೇನೋ ವಿಡಿಯೋ ಬಿಡೋದು. ಸೊ ಫುಲ್ ವೈರಲ್ ಆಗುತ್ತೆ. ನನಗೆ ಫಾಲೋವರ್ಸ್ ಬರ್ತಾರೆ, ಐ ಗೇನ್. ಆ್ಯಂಡ್ ನನಗೆ ಅದರಲ್ಲಿ ನಮ್ಮ ಇಂಡಿಯಾದಲ್ಲಿ ಲೋ ಸ್ಯಾಲ್ರಿ ಬೇರೆ, ಹೌದಾ, ತಿಂಗಳು 20,000 ಸ್ಯಾಲ್ರಿ ಬೆಂಗಳೂರಲ್ಲಿ ಇರ್ಬೇಕಂದ್ರೆ ಕಷ್ಟ ಆಗೋರು. ಸೊ ಲೋ ಸ್ಯಾಲ್ರಿ ಬೇರೆ, ಅದಕ್ಕೆ ಕಂಟೆಂಟ್ ಕ್ರಿಯೇಷನ್ ಅಂತ ಬರ್ತಾರೆ. ಅದರಲ್ಲಿ ನಾನು ನಿಜ ಸತ್ಯ ಹೇಳ್ರಿ, ನಿಮ್ಗೆ ಏನ್ ಅನ್ನಿಸ್ತಂತಾನೆ ಕೂಡ ಹೇಳಿದ್ರೆ ಒಳ್ಳೇದು. ಆದ್ರೆ ಲೈಕ್ಸು ಫಾಲೋಗೋಸ್ಕರ ಈ ತರ ಮಾಡೋದಪ್ಪ ಅಂತಂದ್ರೆ ಏನ್ ಅನ್ಬೇಕಂತನೂ ಕೂಡ ಗೊತ್ತಾಗಲ್ಲ. ಸೊ ಫಸ್ಟ್ ಆಫ್ ಆಲ್ ಇದನ್ನ ಜನರು ಇದನ್ನ ನಂಬೋದನ್ನ ಬಿಟ್ಟು ಬಿಡಿ.
ಆ ನಂಬಿಕೆಯಿಂದ ಮೋಸ ಹೋಗಿ ನಮ್ಮ ಇಂಡಿಯನ್ಸ್ದವರು ಇಂಡಿಯಾದ ಬೈತಾ ಇದ್ದಾರೆ ಅಂತಂದ್ರೆ ಯಾವ ಥರ ಅನಿಸ್ಬಾರ್ದು ನಮಗೆ. ಅದು ಸುಳ್ಳು ಸುದ್ದಿನ ಕೇಳಿಬಿಟ್ಟು ನಿಜ ಅಂತಂದರೆ ಅದು ಏನೋ ಬೇರೆ, ಆ ಥರ ಇದೆ ಸಿಸ್ಟಮು ಓಕೆ ಅಂತ ಅನ್ಬೋದು. ಸುಳ್ಳು ಸುದ್ದಿ ಕೇಳಿಬಿಟ್ಟು ಈ ಥರ ಇದೆ ಅಂತಂದರೆ ದಟ್ಸ್ ರಾಂಗ್. ಸಾಹಿಲ್ ದೇಶ್ವಾಲ್ ಅವರ ವ್ಯಕ್ತಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸೊ ಅವರು ಕೂಡ ಇದ್ದಾರೆ. ಸೊ ಇನ್ 2025 ವಿಡಿಯೋನ ಈಗ ಟ್ರೆಂಡ್ ಮಾಡ್ತಾ ಇದ್ದಾರೆ ಅಂತಂದರೆ ಯಾವ ಥರ ಆಗಿದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ. ಸೊ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋ ಮರೆಯೋಕೆ ಹೋಗ್ಬೇಡ್ರಿ ಗೈಸ್. ಥ್ಯಾಂಕ್ಸ್.